ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಾಮ್ರಾಜ್ಯಕ್ಕೆ ಈಗ ಭಾರತವೇ ಸಾಮ್ರಾಟ್. ಮಹಿಳಾ ಪುರುಷರ ಬಳಿಕ ಈಗ ಹಾಲುಗಲ್ಲದ ಹುಡುಗರು ಕೂಡ ವಿಶ್ವಕಪ್ ಗೆದ್ದು ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದಾರೆ. ಕ್ರಿಕೆಟ್ ಜಗತ್ತಿನಲ್ಲಿ ಇತಿಹಾಸವನ್ನ ಬರೆದಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. 6ನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದ ಯುವ ಪಡೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮತ್ತೊಂದು ಇತಿಹಾಸ. ಫೈನಲ್ ಪಂದ್ಯದಲ್ಲಿ ದಾಖಲೆಗಳ ಮೇಲೆ ದಾಖಲೆ. ಜಿಂಬಾಬ್ವೆಯಲ್ಲಿ ನಡೆದ 19 ವರ್ಷದೊಳಗಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತದ ಯುವ ಪಡೆ ಅಕ್ಷರಶಃ ಸಿಂಹಗರ್ಜನೆ ಮಾಡಿದೆ. ಅಂಡರ್ 19 ವಿಶ್ವಕಪ್ನಲ್ಲಿ ಸತತ ವಿಜಯಗಳನ್ನೇ ಸಾಧಿಸಿದ ಟೀಂ ಇಂಡಿಯಾ 6ನೇ ಬಾರಿ ಚಾಂಪಿಯನ್ ಆಗುವ ಮೂಲಕ ಹೊಸ ಇತಿಹಾಸ ನಿರ್ಮಾಣ ಮಾಡಿದೆ. ಮತ್ತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಂಗಳದಲ್ಲಿ ತನ್ನದೇ ಪಾರುಪತ್ಯವನ್ನು ಮುಂದುವರೆಸಿದೆ. ಅಂಡರ್ 19 ವಿಶ್ವಕಪ್ 2026ರಲ್ಲಿ ಅಜೇಯ ಓಟವನ್ನೇ ಓಡಿದ ಆಯುಷ್ ಮಾತ್ರೆ ಪಡೆ ಇಂಗ್ಲೆಂಡ್ ವಿರುದ್ಧ ನಡೆದ ಫೈನಲ್ನಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗಿಗೆ ನಿರ್ಧರಿಸಿತ್ತು. ಆರಂಭದಲ್ಲಿ ಆರೋನ್ ಜಾರ್ಜ್ ವಿಕೆಟ್ ಕಳೆದುಕೊಂಡಿದ್ದ ಟೀಂ ಇಂಡಿಯಾಗೆ ನೆರವಾಗಿದ್ದು 14 ವರ್ಷದ ಯಂಗ್ ಟೈಗರ್ ವೈಭವ್ ಸೂರ್ಯವಂಶಿ ಅಬ್ಬರದ ಬ್ಯಾಟಿಂಗ್ನಿಂದ ಭಾರತದ ವಿಶ್ವಕಪ್ ಫೈನಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ನನ್ನು ಗಳಿಸಿತು. ಸೂರ್ಯವಂಶಿ 80 ಎಸೆತಗಳಲ್ಲಿ ಭರ್ಜರಿ 175 ರನ್ನನ್ನು ಸಿಡಿಸುವ ಮೂಲಕ ತಂಡ ಬೃಹತ್ ಮೊತ್ತ ಪೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಭಾರತದ ಪರ ಆಯುಷ್ ಅರ್ಧಶತಕ ಕೊಡುಗೆ ನೀಡಿದರೆ ಉಳಿದಂತೆ ವೇದಾಂತ್ ತ್ರಿವೇದಿ, ವಿಹಾನ್ ಮಲ್ಹೋತ್ರಾ, ಅಭಿಗ್ಯಾನ್ ಕುಂಡು, ಕಾಂಕ್ಷಿಕ್ ಚೌಹಾನ್ ಕೂಡ ಉತ್ತಮ ಬ್ಯಾಟಿಂಗ್ ಮಾಡಿದರು. ಪರಿಣಾಮ ಭಾರತ 50 ಓವರ್ಗಳಲ್ಲಿ 411 ರನ್ಗಳ ಬೃಹತ್ ಮೊತ್ತ ಸೇರಿಸುವ ಮೂಲಕ ಇಂಗ್ಲೆಂಡ್ ಪಾಲಿಗೆ ಬೆಟ್ಟದಂತ ಸವಾಲೊಡ್ಡಿತ್ತು. ಇನ್ನು ಬೃಹತ್ ಮೊತ್ತ ಬೆನ್ನು ಬಿದ್ದಂತಹ ಇಂಗ್ಲೆಂಡ್ ತಂಡದ ವಿರುದ್ಧ ಭಾರತೀಯ ಬೌಲರ್ಗಳು ಆರಂಭದಲ್ಲಿ ಮೇಲುಗೈ ಸಾಧಿಸಿದರು. ನಂತರ ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ಗಳಿಂದ ಉತ್ತಮ ಪ್ರತಿರೋಧ ಎದುರಿಸಬೇಕಾಯಿತು. ಉತ್ತಮ ಬ್ಯಾಟಿಂಗ್ ಮಾಡ್ತಾ ಇದ್ದ ಇಂಗ್ಲೆಂಡ್ ತಂಡಕ್ಕೆ ಅಮರೀಶ್ ಮತ್ತು ದೀಪೇಶ್ ಬ್ರೇಕ್ ಹಾಕಿದ್ರು. ಅಂಬರೀಶ್ 3 ವಿಕೆಟನ್ನು ಉರುಳಿಸಿದರೆ ದೀಪೇಶ್ ಹಾಗೂ ಕಾನಿಷ್ಕ್ ತಲಾ 2 ವಿಕೆಟ್ ಪಡೆಯುವ ಮೂಲಕ ಇಂಗ್ಲೆಂಡ್ ತಂಡವನ್ನು ಕಟ್ಟಿ ಹಾಕಿದ್ರು. ಕೊನೆಯದಾಗಿ ಇಂಗ್ಲೆಂಡ್ 311 ರನ್ಗಳಿಗೆ ಸರ್ವ ಪತನವಾಯಿತು. 100 ರನ್ಗಳ ಸೋಲೊಪ್ಪಿಕೊಳ್ತು. ಇದರೊಂದಿಗೆ 6ನೇ ಬಾರಿಗೆ ಟೀಂ ಇಂಡಿಯಾ 19 ವರ್ಷದೊಳಗಿನ ವಿಶ್ವಕಪ್ ಅನ್ನು ಗೆದ್ದು ಬೀಗಿದೆ. ಒಟ್ಟಾರೆ ಯುವ ಪಡೆಯ ಈ ಸಾಧನೆ ಭಾರತೀಯ ಕ್ರಿಕೆಟ್ನ ಭವಿಷ್ಯವನ್ನ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಕ್ರಿಕೆಟ್ ಸಾಧನೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ತಾ ಇರೋದಂತೂ ಸತ್ಯ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.